ಬೆಂಗಳೂರಲ್ಲಿ ಯಾರದ್ದೋ ತಪ್ಪಿಗೆ 5 ಕುಟುಂಬಗಳು ಬೀದಿ ಪಾಲಾಗುವಂತ ಸ್ಥಿತಿ. 5 ಮನೆಗಳಿಗೆ ಬೀಗ ಹಾಕಿದ್ದಾರೆ ಡಿಸಿಬಿ ಬ್ಯಾಂಕ್ನ ಸಿಬ್ಬಂದಿ. ಕಾರಣ ಏನು ಅಂತಂದ್ರೆ ಆ ಬಿಲ್ಡಿಂಗ್ನ ಓನರು ಸಾಲ ತೀರಿಸೋದಕ್ಕಾಗದೆ ಆತ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಆ ಮನೆಗಳಿಗೆ ಬೀಗ ಹಾಕಿದ್ದಾರೆ. ಬಾಡಿಗೆದಾರರು ಸದ್ಯ ಒದ್ದಾಡ್ತಾ ಇದ್ದಾರೆ. ವೃದ್ಧರು ಮಕ್ಕಳ ಜೊತೆ ಬೀದಿಗೆ ಬಿದ್ದಿದೆ 5 ಕುಟುಂಬಗಳು. ಲೀಸಲ್ಲಿದ್ದರು ಈಗ ಆಕಾಶ ನೋಡುವಂಥ ಸ್ಥಿತಿ. ಆ ಕಡೆ ಮನೆ ಇವರು ಲೀಸಿಗೆ ತಗೊಂಡಿದ್ದಾರೆ. ಮನೆಯ ಐಟಮ್ಗಳೆಲ್ಲ ಮನೆಯೊಳಗಿದೆ. ಮನೆಗೆ ಬೀಗ ಬಿದ್ದಿದೆ. ಬೆಂಗಳೂರಿನ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ನಡೆದಿರುವಂಥ ಘಟನೆ ಇದು. ಮನೆ ಮಾಲೀಕ ಸಾಲ ತಗೊಂಡು ಎಸ್ಕೇಪು. ಬಾಡಿಗೆದಾರರು ಅಥವಾ ಲೀಸ್ ಪಡ್ಕೊಂಡವರು ಸದ್ಯ ಕಂಗಾಲು. ಸ್ಥಳದಿಂದ ನಮ್ಮ ಪ್ರತಿನಿಧಿ ಸತ್ತಾರ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಮಾಲೀಕ ಮಾಡಿದ ತಪ್ಪಿನಿಂದ ಏನೂ ತಪ್ಪು ಮಾಡದಂತಹ 5 ಕುಟುಂಬ ಇವತ್ತು ಬೀದಿಗೆ ಬಿದ್ದಿದೆ. ನಿನ್ನೆಯಿಂದಲೂ ಕೂಡ ಅವರು ಬೀದಿಯಲ್ಲಿ ನಿಂತು ಅಸಹಾಯಕರಾಗಿ ಬೀದಿಯಲ್ಲಿ ನಿಂತಿದ್ದಾರೆ. ಈ ಒಂದು ಘಟನೆ ನಡೆದಿರುವಂತದ್ದು ಪೀಣ್ಯ ಸೆಕೆಂಡ್ ಸ್ಟೇಜ್ ನ ಆಂಧ್ರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸದ್ಯ ನಾನೀಗ ಅದೇ ಜಾಗದಲ್ಲಿ ಇದ್ದೀನಿ. ಬಹುಶಃ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇದೇ ಜನರು ಇವತ್ತು ಬೀದಿಗೆ ನಿಂತಿರುವಂತದ್ದು. ಕಾರಣ ಏನಂದ್ರೆ ಇವರು ತಲಾ 4 ಲಕ್ಷದಂತೆ ಇಲ್ಲಿ ಲೀಸಿಗೆ ಇದ್ರು. ಆದ್ರೆ ಮನೆಯ ಮಾಲೀಕ ಡಿಸಿಬಿ ಬ್ಯಾಂಕ್ ನಲ್ಲಿ ಸಾಲ ಮಾಡಿ ಯಾವುದೇ ರೀತಿ ಮರುಪಾವತಿ ಮಾಡದಂತಹ ಕಾರಣ ಇವತ್ತು ಇವರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಬ್ಯಾಂಕ್ ನಿಂದ ಸಾಲ ಮಾಡಿ ಜೂಟಾದಂತಹ ಪರಿಣಾಮ ಬ್ಯಾಂಕ್ನವರು ಇವತ್ತು ಈ ಒಂದು ಮನೆಗಳಿಗೆ ಬೀಗ ಹಾಕಿದ್ದಾರೆ. ಬಟ್ ಯಾವುದೇ ರೀತಿಯ ತಪ್ಪು ಮಾಡದಂತಹ ಕುಟುಂಬಸ್ಥರು ಇವತ್ತು ಬೀದಿಯಲ್ಲಿ ನಿಂತಿದ್ದಾರೆ. ನಿನ್ನೆಯಿಂದಲೂ ಕೂಡ ಅವರು ಬೀದಿಯಲ್ಲಿದ್ದಾರೆ. ಅದರ ಜೊತೆಗೆ ಇಲ್ಲಿದ್ದಂತಹ ಮಕ್ಕಳ ಬ್ಯಾಗ್ ಆಗಿರ್ಬೋದು, ಸ್ಕೂಲ್ ಯೂನಿಫಾರ್ಮ್ ಆಗಿದೆ, ಎಲ್ಲವೂ ಕೂಡ ಮನೆಯೊಳಗಡೆ ಇದ್ದು ಇದರಿಂದ ಇವರ ಶಿಕ್ಷಣಕ್ಕೂ ಕೂಡ ತೊಡಕಾಗಿರುವಂತದ್ದು. ಸದ್ಯ ನಾವು ಆ ಒಂದು ಜನರನ್ನು ಮಾತನಾಡಿಸ್ಕೊಂಡು ಹೋಗ್ತೀನಿ. ಮೇಡಮ್, ಏನೇನ್ ಸಮಸ್ಯೆ ಆಯ್ತು ಮೇಡಮ್? ನಿಮ್ಗೆ ಏನಾದ್ರು ಇಂಟಿಮೇಶನ್ ಇತ್ತಾ ಈ ತರ ಅಂತ? ಸರ್, ಒಂದು 7 ಮಂತ್ ಹಿಂದೆ ಮಾತ್ರ ಒಂದು ನೋಟಿಸ್ ಹೋಗಿದ್ರು. ಅದಾದ್ಮೇಲೆ ನಮಗೇನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಆದ್ರೆ ನಿನ್ನೆ ಮಾತ್ರ ಬಂದು ಇದು ಯಾರಿಗೋ ಪಕ್ಕದವ್ರಿಗೇನೋ ಮೊನ್ನೆ ಬಂದು ಹೇಳಿದ್ರಂತೆ. ಅದು ನಮಗೆ ಗೊತ್ತಿಲ್ಲ, ನಮ್ಗೆ ಯಾರೂ ಹೇಳಿಲ್ಲ. ಬಟ್ ನಾವೆಲ್ಲರೂ ಡ್ಯೂಟಿಗೆ ಹೋದಾಗ ಬಂದ್ಬಿಟ್ಟು ಏಕಾಕಿ ಬಂದು ಎಲ್ಲ ಸೀಲ್ ಮಾಡ್ಕೊಂಡು ಒಂದು ಏನು ಬಂದು ಈ ಥರ ಮಾಡ್ತಾ ಇದೀವಿ ಅಂತ ಯಾರು ನಮಗೇನು ಹೇಳಿಲ್ಲ. ಒಂದು ವಸ್ತುನೂ ಸಹಿತ ಇದಕ್ಕೆ ಬಿಡ್ತಾ ಇಲ್ಲ. ಒಂದು ಮಕ್ಳದ್ದು ಮೆಡಿಸಿನ್ ತೊಗೋಬೇಕು, ಅದಕ್ಕೋಸ್ಕರ ಏನು ಬಿಡ್ತಾ ಇಲ್ಲ ಅವ್ರು ನಮಗೆ ಒಳಗಡೆ. ಏನಕ್ಕೂ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಸುಮಾರು ಸತಿ ಕಂಪ್ಲೇಂಟು ಕೊಟ್ಟಿದ್ದೀವಿ ಸ್ಟೇಷನ್ಗೆ. ಅವರು ನಾವು ಸಿವಿಲ್ ಕೇಸು ತೊಗೊಳಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಟೇಷನಲ್ಲಿ. ಇವಾಗ ಓನರ್ ಎಲ್ಲಿದ್ದಾನೆ ಅಂತಲೂ ಗೊತ್ತಿಲ್ಲ ನಮಗೆ. ಸುಮಾರು ಹೋಗಿ ಒಂದು 4 ವರ್ಷ 5 ವರ್ಷ ಆಯಿತು. ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಇವಾಗ ನಾವು ಕಟ್ಟಿದ್ದಾನೆ ಅಂತ ನಾವು ಹಿಂಗೆ ತಿಳ್ಕೊಂಡಿದ್ವಿ. ಬಟ್ ಅವ್ನು ಕಟ್ಟಿಲ್ಲ. ಇವಾಗ ಬಂದ್ಬಿಟ್ಟು ನೋಟಿಸ್ ಹಾಕಿ ಎಲ್ಲ ಸೀಲ್ ಮಾಡಿ ಹೋಗಿದ್ದಾರೆ. ಬಟ್ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ತುಂಬಾ ತೊಂದರೆ ಆಗ್ತಾಯಿದೆ. ಒಳಗಡೆ ಹೋಗ್ತಾ ಇಲ್ಲ. ಮೇಡಮ್, ಇದು ಬ್ಯಾಂಕ್ ಅವರು ಈ ಹಿಂದೆ ಇನ್ಫಾರ್ಮ್ ಮಾಡಿದಂತ ಟೈಮ್ ನಲ್ಲಿ ನೀವೇನಾದ್ರೂ ನಿಮ್ಮ ಓನರ್ ನ ಕಾಂಟ್ಯಾಕ್ಟ್ ಮಾಡಿದ್ರ? ಮಾಡಕ್ ಆಗಿಲ್ಲ ಸರ್. ಅವ್ರನ್ನ ಅವರು ಫೋನ್ ಆಲನ್ ಇಟ್ಟಿರ್ತಾರೆ. ಯಾವ ಫೋನ್ ಮಾಡಿದ್ರು ಎತ್ತಿರಲ್ಲ, ಎಲ್ಲಿದ್ದಾರೆ ಅಂತಲೂ ಗೊತ್ತಿರಲ್ಲ. ಬಟ್ ನಾವು ಕಾನೂನು ಪ್ರಕಾರ ಹೋಗ್ಬೇಕಂದ್ರೆ ಲಾಯರ್ ಹತ್ರ ಹೋಗಿ ವಿಚಾರಿಸೋ. ಲಾಯರ್ ಹೇಳಿದ್ರು, ನಿಮಗೆ ಕೊಟ್ಟಿರೋದು ಬ್ಯಾಂಕಿಂದ ನೋಟಿಸ್ ಕೊಟ್ಟಿದ್ದಾರೆ ಮೇಡಮ್, ನೀವು ಕೋರ್ಟಿಂದ ಕೊಟ್ಟಾಗ ಮಾತ್ರ ನೀವು ಅದನ್ನ ಆಕ್ಷನ್ ತಗೊಳ್ಳಿ. ಇವಾಗ ಕೊಟ್ಟಿರೋದಕ್ಕೇನು ವ್ಯಾಲ್ಯೂ ಇಲ್ಲ. ಅವ್ರು ಬಂದಾಗ ಬೇಕಾದ್ರೆ ನೀವು ಬನ್ನಿ ಅಂತ ಹೇಳಿದ್ರು. ಇವಾಗ ನಮಗೇನು ಇನ್ಫಾರ್ಮೇಷನೇ ಕೊಟ್ಟಿಲ್ಲ. ನಮ್ಗೊಂದು ಮಾತು ಹೇಳಿಲ್ಲ, ಹಿಂಗೆ ಎತ್ಕೊಳ್ಳಿ ಸಾಮಾನು ನಾವು ಇಲ್ಲಿ ಸೀಸ್ ಮಾಡ್ತೀವಿ ಅಂತ ನಮಗೇನು ಹೇಳಿಲ್ಲ. ಡ್ಯೂಟಿಗೆ ಹೋದ ಟೈಮಲ್ಲಿ 1 ಗಂಟೆ 12ವರೆಗೆ ಬಂದು ಸೀಸ್ ಮಾಡಿ ಹೋಗಿರೋದು. ನಮ್ಗೆ ಅಕ್ಕಪಕ್ಕ ಬಂದು ಈ ಥರ ಸೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗಲೇ ನಮಗೂ ಗೊತ್ತಾಗಿರೋದು. ಅಲ್ಲಿವರೆಗೂ ನಮ್ಗೇನು ಗೊತ್ತಿಲ್ಲ ಸರ್. ನೀವು ಇಲ್ಲಿಂದ ಎಷ್ಟು ವರ್ಷದಿಂದ ವಾಸ ಇರುವಂತಹ ಟೈಮ್ ನಲ್ಲಿ ಇದೇನು ವಿಚಾರ ಗೊತ್ತಿತ್ತಾ ನಿಮ್ಗೆ? ಯಾವ ವಿಚಾರ ಗೊತ್ತಿದೆ ಸರ್? ನಮ್ಗೆ ಏನ್ ಗೊತ್ತಿದೆ ಅಂದ್ರೆ ಅವ್ನು ಲೋನ್ ತಗೊಂಡಿದ್ದಾನೆ ಅಂತ ಗೊತ್ತು. ಬಟ್ ಬ್ಯಾಂಕಿಗೆ ಕಟ್ತಿಲ್ಲ ಅಂತ ಗೊತ್ತು. ಸುಮಾರು ಸಲ ನಾವು ಫೋನ್ ಮಾಡಿದಾಗ ಕಾಂಟ್ಯಾಕ್ಟ್ ಇದ್ದ ಓನರ್ ಕಟ್ಟಿದ್ದೀನಿ ಅಂತ ಹೇಳಿದ್ರು. ಬಂದ್ರು, ಮತ್ತೆ ಕಟ್ತಾನೆ ಇದ್ರು. ಮತ್ತೆ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬರೋರು. ಮತ್ತೆ ನಾವು ಆಯ್ತು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಇಲ್ಲ ನೀವು ಓನರ್ ಇಟ್ಕೊಂಬಂದಿದ್ರು. ನಾವು ಸುಮಾರು ಸಲ ಕಂಪ್ಲೇಂಟ್ ಕೊಟ್ಟಿದ್ವಿ. ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮಗೆ. ಬಟ್ ಯಾವ ಕಡೆಯಿಂದಲೂ ನಮ್ಗೇನು ಸಹಾಯ ಆಗ್ತಿಲ್ಲ. ಅವ್ನು ಓನರ್ ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ ನಮಗೆ. ಈಗ ಓನರ್ ಗೊತ್ತಿದ್ರೆ ನಾವೇನಾದ್ರೂ ಮಾಡ್ಬೋದು. ಓನರೇ ಗೊತ್ತಿಲ್ಲ, ನಾವೇನು ಮಾತಾಡೋಕ್ಕಾಗುತ್ತೆ ಸರ್? ಮೇಡಮ್ ಹೇಳಿ. ಅದೇ ಇದೆ, ಇವ್ರು ಹೇಳೋದೇ ನಾನು ಹೇಳೋದು. ಇನ್ನೇನು ನಾನು ಬೇರೆ ಏನು ಹೇಳ್ತೀನಿ ಅಷ್ಟೇ. ನಿಮ್ದು ಏನೇನು ಆಗ್ರಹ ಇದೆ ಮೇಡಮ್? ಏನ್ ಮಾಡ್ಬೇಕು? ಏನು ನೋಡಿ, ನಮ್ಗೆ ಸೇಫ್ಟಿ ಬೇಕು. ನಮ್ಮ ದುಡ್ಡು ಏನಿದ್ದು ಓಪನ್ ಮಾಡಬೇಕು. ನಮ್ದು ಏನಕ್ಕಿದ್ದು ಕ್ಲಿಯರ್ ಮಾಡ್ಕೊಡ್ಬೇಕು. ಮೇಡಮ್, ನಿನ್ನೆಗೆ ಲಾಕ್ ಆಯ್ತು. ನೀವು ನಿನ್ನೆ ರಾತ್ರಿ ದಿನದಲ್ಲಿ ಸರ್, ಆ್ಯಕ್ಚುಲಿ ಇವನು ಬಂದು ನನ್ನ ಮಗ, ಚಿಕ್ಕ ಹುಡುಗ. ಇವನಿಗೂ 6 ಮಂತ್ಸ್ ಬ್ಯಾಕ್ ಆಪ್ರೇಷನ್ ಆಗಿದೆ. ನೆಕ್ಸ್ಟ್ ತಿಂಗಳು ನಾನು ತಿರ್ಗಿ ಆಪ್ರೇಷನ್ ಮಾಡಬೇಕು. ಈಗ ನೋಡಿದ್ರೆ ಈ ಥರ ಲಾಕ್ ಮಾಡಿಬಿಟ್ಟು ಹೋಗಿದ್ದಾರೆ. ನಾವು ಹಾಸ್ಪಿಟ್ಲಿಗೆ ಬಿಲ್ ಕಟ್ಟೋಣ ಅಥವಾ ಈಗ ಈ ಥರ ನೋಡೋಣ ಅಥವಾ ನಾವು ರೋಡಲ್ಲಿ ಇರೋಣ, ನಾವು ಬೇರೆ ಕಡೆ ಎಲ್ಲಾದರೂ ಅಡ್ವಾನ್ಸ್ ತೊಗೋಬೇಕಂದ್ರೆ ಇದನ್ನು ಮಗುನೂ ನೋಡಬೇಕು, ನಾವು ಅಡ್ವಾನ್ಸ್ ಎಲ್ಲಿಂದ ನಾವು ಹೊಂಚೋಣ ಸರ್ ಅಷ್ಟು ದುಡ್ಡು? ಈಗ ಬೆಂಗಳೂರಲ್ಲಿ ಎಲ್ಲೂ 50ಗಿಂತ ಕೆಳಗಡೆ ಎಲ್ಲೂ ಅಡ್ವಾನ್ಸ್ ತೊಗೊಳಲ್ಲ. ಎಲ್ಲ ಕಡೆನೂ ಅಡ್ವಾನ್ಸ್ ಅಷ್ಟೇ ತೊಗೋತಾರೆ. ಈಗ ಇಷ್ಟು ಚಿಕ್ಕ ಮಕ್ಕಳಿದ್ದಾರೆ, ಈ ಚಿಕ್ಕ ಮಗು ಇದೆ, ಎಲ್ಲಿಗೆ ಹೋಗೋಣ ಸರ್ ಇಷ್ಟು ಚಿಕ್ಕ ಮಗುನ ಕರ್ಕೊಂಡು ನಾವು?
ಇವಿಷ್ಟು ಇಲ್ಲಿಯ ಜನರ ಅಸಹಾಯಕರಾಗಿರುವಂತಹ ಇಲ್ಲಿಯ ಜನರ ಮಾತು. ಅಂದ್ರೆ ಮನೆಯ ಮಾಲೀಕ ತಿಮ್ರಾಜು ಮಾಡಿರುವಂತಹ ಎಡವಟ್ಟಿಗೆ, ಅವರು ಮಾಡಿರುವಂತಹ ಕೆಲಸಕ್ಕೆ ಇವರು ಯಾವುದೇ ರೀತಿ ತಪ್ಪು ಮಾಡದಿದ್ದರೂ ಕೂಡ ಇವತ್ತು ಬೀದಿಯಲ್ಲಿ ನಿಂತು ಕಣ್ಣೀರು ಹಾಕುವಂತಾಗಿದೆ. ಕ್ಯಾಮರಾ ಪರ್ಸನ್ ಚಂದ್ರೇಶ್ ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.